ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಅಡಿಕೆ ತೋಟದ ಒಳಗಡೆ ಒಂದು ಅತಿ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಒಂದು ಎಡೆ ಕೃಷಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದರಲ್ಲಿ ನಮಗೆ ಈ ಎಡೆ ಕೃಷಿಯಿಂದ ಎಷ್ಟು ಲಾಭ ಅಂತ ಹೇಳಿದರೆ, ನಮಗೆ ಇದರಿಂದ ಆಹಾರವೂ ಸಿಗ್ತದೆ, ನಮಗೆ ಹಣವೂ ಸಿಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ತೋಟಕ್ಕೆ ಬೇಕಾಗಿರುವಂತಹ ಅತಿ ಹೆಚ್ಚು ಪೊಟ್ಯಾಷನ್ನು ಒದಗಿಸುವಂತಹ ಗೊಬ್ಬರ ಕೂಡ ಸಿಗ್ತದೆ ಸ್ನೇಹಿತರೆ. ಈ ಕೃಷಿಯನ್ನು ಮಾಡಲಿಕ್ಕೆ ನಮಗೆ ಜಾಸ್ತಿ ಹಣದ ಅವಶ್ಯಕತೆಯೇ ಇಲ್ಲ, ಅಂತಹ ಒಂದು ಕೃಷಿ ಸ್ನೇಹಿತರೆ. ಆದರೆ ಯಾರ ತೋಟದಲ್ಲಿ ಈ ಗಿಡಗಳಿಲ್ಲ ಅಂತಹ ತೋಟ ಬರಡ್ ಅಂತಲೇ ನಾನು ಮೊದಲೇ ಹೇಳ್ತೇನೆ ಸ್ನೇಹಿತರೆ. ಅಂದರೆ ನಾವು ಎಡೆ ಕೃಷಿ ಮಾಡಬೇಕಂತ ಹೇಳಿದರೆ ನಮ್ಮ ತೋಟದ ಮಣ್ಣಿನಲ್ಲಿರುವಂತಹ ಜೀವಿಗಳಿಗೆ ಆಹಾರ ಸಿಗಲಿಕ್ಕೆ ಮುಖ್ಯ ಉದ್ದೇಶ ಇರಬೇಕು. ಹೀಗೆ ಇದ್ದರೆ ನಮಗೆ ಬಾಕಿ ಎಲ್ಲವೂ ತನ್ನಿಂತಾನೇ ಸಿಗ್ತಾ ಬರ್ತದೆ. ಅಂದರೆ ನಮಗೆ ಆದಾಯ ಹೆಚ್ಚಾಗ್ತದೆ, ನಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಹೆಚ್ಚಾಗ್ತದೆ, ನಾವು ಅಂಗಡಿಯಿಂದ ತರುವ ಗೊಬ್ಬರ ಹಾಕುವ ಅಗತ್ಯನೇ ಬರುವುದಿಲ್ಲ. ಅಷ್ಟೇ ಅಲ್ಲದೆ ನಮಗೆ ವಿಷಮುಕ್ತ ಆಹಾರ ಕೂಡ ಸಿಗ್ತದೆ ಸ್ನೇಹಿತರೆ. 4 ಅಡಿಕೆ ಗಿಡದ ಮಧ್ಯೆ ನಾನು ಇಲ್ಲೊಂದು ಬಾಳೆ ಗಿಡ ನೆಟ್ಟಿದ್ದೇನೆ. ಈಗಷ್ಟೇ ಗೊನೆಯನ್ನು ಬಿಡ್ತಾ ಇದೆ ಅಷ್ಟೇ. ನೋಡಿ, ಅಡಿಕೆ ತೋಟದ ಒಳಗಡೆ ನೋಡಿ, ಅಡಿಕೆ ಗಿಡಗಳನ್ನು ಗಮನಿಸಿ ನೀವು. ಮುಂದಿನ ವರ್ಷದ ಹಿಂಗಾರವನ್ನು ಗಮನಿಸಿ ಎಷ್ಟು ಗುಣಮಟ್ಟದಲ್ಲಿದೆ ಅಂತ. ಅಂದರೆ ತುಂಬ ಕೃಷಿಕರು ತಪ್ಪು ತಿಳ್ಕೊಂಡದ್ದು ಏನಂತ ಹೇಳಿದರೆ, ಅಡಿಕೆ ತೋಟದ ಒಳಗಡೆ ಬೇರೆ ಯಾವುದಾದ್ರೂ ಗಿಡಗಳನ್ನು ನಾಟಿ ಮಾಡಿದರೆ ಆ ತೋಟದ ಗೊಬ್ಬರವನ್ನು ಆ ಗಿಡಗಳು ಹೀರಿಕೊಳ್ತದೆ ಅಂತ. ಆದರೆ ನಾವು ಸಂಪೂರ್ಣವಾಗಿ ತಪ್ಪು ತಿಳ್ಕೊಂಡದ್ದು ಅಂತಲೂ ಈ ವಿಡಿಯೋದ ಒಂದು ಉದ್ದೇಶ ಇದೆ ಸ್ನೇಹಿತರೆ. ನಿಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಕೃಷಿಯನ್ನು ಮಾಡುವುದಂತ ಹೇಳಿದರೆ, ನಮ್ಮ ಅಡಿಕೆ ತೋಟದ ಒಳಗಡೆ ಬೇಕಾದಷ್ಟು ಜಾಗ ಇದೆ ನೋಡಿ. ನಾವು ಆ ಜಾಗವನ್ನು ಕೂಡ ಒಂದು ಸದುಪಯೋಗ ಮಾಡಿಕೊಂಡಂತೆ ಆಗ್ತದೆ ಈ ಬಾಳೆ ಗಿಡವನ್ನು ನೆಟ್ಟರೆ. ನನ್ನ ಈ ತೋಟವನ್ನು ನೀವು ಹೀಗೆ ಗಮನಿಸಿದರೆ ನಿಮಗೆ ಬೇಕಾದಷ್ಟು ಗಿಡಗಳ ಎಡೆಗಳಲ್ಲಿ ಬಾಳೆ ಗಿಡ ಕೂಡ ಅಷ್ಟೇ ಮುಖ್ಯವಾಗಿ ಕಾಣ್ಬೋದು. ಬಾಳೆ ಗಿಡವನ್ನು ನಾವು ನಾಟಿ ಮಾಡುವುದರ ಉದ್ದೇಶ ಏನಂತ ಹೇಳಿದರೆ, ಮುಖ್ಯವಾಗಿ ನಮ್ಮ ಜಮೀನಿನಲ್ಲಿರುವಂತಹ ಜೀವಿಗಳಿಗೆ, ಅಂದರೆ ಭೂಮಿಯಲ್ಲಿ ಬೇಕಾದಷ್ಟು ಕೋಟಿ ಕೋಟಿ ಜೀವಿಗಳಿದೆ, ಜೀವಾಣುಗಳಿದೆ, ಬ್ಯಾಕ್ಟೀರಿಯಾಗಳಿದೆ, ಎಲ್ಲವೂ ಇದೆ. ಅದಕ್ಕೆ ಆಹಾರ ಸಿಗಬೇಕು. ಆ ಆಹಾರ ಸಿಗಬೇಕಾದ್ರೆ ನಾವು ಬೇರೆ ಬೇರೆ ಗಿಡಗಳನ್ನು ನಾಟಿ ಮಾಡಬೇಕು. ಆ ಗಿಡಗಳ ತ್ಯಾಜ್ಯಗಳು ಅದು ಅದಕ್ಕೆ ಊಟವಾಗಿರ್ತದೆ. ನಾವು ಯಾವುದೇ ಗಿಡಗಳನ್ನು ನಮ್ಮ ತೋಟದ ಒಳಗಡೆ ನಾಟಿ ಮಾಡದಿದ್ದರೆ ಈ ಎರೆಹುಳಗಳಿಗೆ ಆಹಾರ ಎಲ್ಲಿಂದ ಸಿಗ್ತದೆ ಹೇಳಿ ನೀವು? ನಿಮ್ಮ ಉದ್ದೇಶ ಅಂದರೆ ನಮ್ಮ ಜಮೀನಿನಲ್ಲಿ ಎರೆಹುಳಗಳಿರಬೇಕಂತ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಆಹಾರ ಸಿಗಬೇಕಾದ್ರೆ ಈ ಜಮೀನಿನಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಲೇಬೇಕು. ಅದರ ಎಲೆಗಳು, ಕಸಕಡ್ಡಿಗಳೆಲ್ಲ ಬಿದ್ದು ನಮ್ಮ ಜಮೀನಿನಲ್ಲಿರುವ ಜೀವಿಗಳಿಗೆ ಆಹಾರ ಆಗ್ತದೆ. ಇದು ಮುಖ್ಯ ಉದ್ದೇಶ. ಆದರೆ ಎರಡನೇದು ಏನಂತ ಹೇಳಿದರೆ, ನಮಗೆ ಆದಾಯ ಕೂಡ ಬರ್ತದೆ ಸ್ನೇಹಿತರೆ. ತುಂಬ ಜನರಿಗೆ ಹಣದ ಸಮಸ್ಯೆ ಇರ್ತದೆ. ಅಂದರೆ ಈಗ ನೋಡಿ, ಒಂದು ಜಾಯಿಕಾಯಿ ಗಿಡ ನೆಡಬೇಕಾದ್ರೆ 400 ರೂಪಾಯಿ ಬೇಕು, ಅಥವಾ ಬೇರೆ ಬೇರೆ ಗಿಡಗಳನ್ನು ನೆಡಲಿಕ್ಕೆ ತುಂಬ ಹಣಕಾಸಿನ ವ್ಯವಸ್ಥೆ ಬೇಕು. ಆದರೆ ಬಾಳೆಗೆ ಹಾಗಲ್ಲ ಸ್ನೇಹಿತರೆ. ಒಂದು ಸಲ ನಾವು ಬಾಳೆಯನ್ನು ನಾಟಿ ಮಾಡಿಬಿಟ್ರೆ ಅದರಲ್ಲಿ ಬೇಕಾದಷ್ಟು ಕಂದುಗಳು ಬರ್ತಾ ಇರ್ತದೆ ನೋಡಿ, ನಿರಂತರವಾಗಿ. ನೋಡಿ, ಇಲ್ಲಿ ಒಂದು ಬಾಳೆ ಗಿಡ ನೆಟ್ಟಿದ್ದೇನೆ ನಾನು. ಇದರಲ್ಲಿ ನೋಡಿ ಕಂದುಗಳು ಸಾಕಷ್ಟು ಬರ್ತಾ ಇದೆ. ಈ ಕಂದುಗಳನ್ನು ನಾನು ಇನ್ನೇನು ಮಾಡ್ತೇನೆ, ಎಲ್ಲ ಕಂದುಗಳನ್ನು ಬಿಡುವುದಿಲ್ಲ ಸ್ನೇಹಿತರೆ. ಈ ನೋಡಿ, ಇಲ್ಲಿ ಸಾಕಷ್ಟು ಎತ್ತರ ಬಂದಿದೆ. ಇದನ್ನು ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಕೇವಲ ಒಂದು ಬಾಳೆಯನ್ನು ಮಾತ್ರ ಬಿಟ್ಟು, ನೋಡಿ ಇಲ್ಲಿ ಒಂದು ಬಾಳೆಯನ್ನು ಬಿಟ್ಟಿದ್ದೇನೆ, ಒಂದು ಬಾಳೆಯನ್ನು ಮಾತ್ರ ಬಿಟ್ಟು ಬಾಕಿ ಕಂದುಗಳನ್ನೆಲ್ಲ ಕತ್ತರಿಸಿ ಈ ಜಮೀನಿನ ಮೇಲೆ ಹಾಕಿಬಿಡ್ತೇನೆ ಸ್ನೇಹಿತರೆ. ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ, ನಾನು ಈಗಾಗಲೇ ಕೆಲವು ಕತ್ತರಿಸಿ ಹಾಕಿದ್ದು ನಿಮಗೆ ಕಾಣ್ಬೋದು. ಇಲ್ಲಿ ನೋಡಿ, ಇದು ಕಂದುಗಳನ್ನು ಕತ್ತರಿಸಿ ಹಾಕಿದ್ದು. ಇದರಿಂದ ಏನಾಗ್ತದೆ, ಈ ಜೀವಿಗಳಿಗೆ ಊಟ ಸಿಗ್ತದೆ. ಇಲ್ಲಿ ಬಾಳೆಯಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಸ್ನೇಹಿತರೆ, ಅತ್ಯಧಿಕ ಪೊಟ್ಯಾಷ್ ಇರುವಂತಹ ಒಂದು ವಸ್ತು ಅಂತ ಹೇಳಿದರೆ ಅದು ಬಾಳೆ. ನೋಡಿ, ಇಲ್ಲಿ ನಾನು ಗೊನೆಯನ್ನು ಕತ್ತರಿಸಿದ್ದು ನಿಮಗೆ ಕಾಣ್ಬೋದು ನೋಡಿ. ಅಂದರೆ ಸಾಕಷ್ಟು ನಮಗೆ ಆದಾಯ ಮತ್ತು ಆಹಾರ ಎರಡೂ ಕೂಡ ಸಿಗುವಂಥ ಒಂದು ಕೃಷಿ ಬಾಳೆ. ಇನ್ನೊಂದು ಗಮನಿಸಿ ನೀವು, ಬಾಳೆಯ ಹೂವಿನ ತ್ಯಾಜ್ಯಗಳು ನೋಡಿ, ಇದೆಲ್ಲ ಪೊಟ್ಯಾಷಿನಿಂದ ಸಮೃದ್ಧವಾಗಿರುವಂಥದ್ದೇ ವಸ್ತುಗಳು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಹೂವಿನಲ್ಲಿ ಬೇಕಾದಷ್ಟು ಸಿಹಿ ಇರ್ತದೆ. ಇದರ ಒಳಗಡೆ ಮಕರಂದ, ಅದು ನಮ್ಮ ಜೇನುಹುಳಗಳಿಗೆ ಅತ್ಯಂತ ಒಳ್ಳೆಯ ಆಹಾರ. ಅಷ್ಟೇ ಅಲ್ಲದೆ ನಮ್ಮ ಜಮೀನಿಗೆ ಕೂಡ ಅಷ್ಟೇ ಒಂದು ಫಲವತ್ತನ್ನು ಕೊಡುವಂತಹ ಒಂದು ವಸ್ತು ಸ್ನೇಹಿತರೆ. ಇನ್ನು ಇದು ನೋಡಿ, ಈ ಜೀವಿಗಳು, ಎರೆಹುಳಗಳು ಎಲ್ಲವೂ ಇದನ್ನು ಬಂದು ತಿಂತದೆ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ಗಮನಿಸಿ, ಗೊನೆ ಇತ್ತೀಚೆಗೆ ಹಾಕಿದ್ದಷ್ಟೇ ನೋಡಿ, ಇದರಲ್ಲಿ ಅಡಿಕೆಯನ್ನು ನೋಡಿ ಮುಂದಿನ ವರ್ಷಕ್ಕೆ ನೋಡಿ. ನೋಡಿ, ಇಲ್ಲಿ ಎಲೆಗಳ ಎಡೆಯಲ್ಲಿ ಕಾಣ್ಬೋದು ನಿಮಗೆ ಮುಂದಿನ ವರ್ಷದ ಅಡಿಕೆ ಹೇಗಿದೆ ಅಂತ. ಇಲ್ಲಿ ನಾವು ನೋಡಬೇಕಾದ್ದು ಇದು ಸ್ನೇಹಿತರೆ. ಯಾಕಂತ ಹೇಳಿದರೆ, ಒಂದು ಕೃಷಿ ಅಂತ ಮಾಡುವಾಗ ತುಂಬ ವಿಷಯದ ಬಗ್ಗೆ ಗಮನ ಹರಿಸಲೇಬೇಕಾಗ್ತದೆ. ಇನ್ನು ನಾವು ನೋಡಬೇಕಾದ್ದೇನು, ಬಾಳೆ ಗಿಡದ ಬುಡವನ್ನು ನಾವು ಗಮನಿಸುವ. ಬಾಳೆ ಮರದ ಬುಡದಲ್ಲಿ ಬರಡಾಗಿದ್ದರೆ
ಕೆಲವು ವಿಷಯಗಳಲ್ಲಿ ನಾನು ಹೇಳೋದು ತಪ್ಪು ಅಂತ ಆಗ್ತದೆ. ಅದು ಪೋಷಕಾಂಶ ಇದ್ರೇನಲ್ವ ಗಿಡಗಳೆಲ್ಲ ಸಮೃದ್ಧವಾಗಿ ಬೆಳೆಯುವುದು. ನೋಡಿ ಹೇಗಿದೆ ಅಂತ, ಇಲ್ಲಿರುವ ಮಣ್ಣಿನ ರಚನೆಯನ್ನು ಗಮನಿಸಿ ನೋಡಿ ಹೇಗಿದೆ ಅಂತ ನೋಡಿ. ಬಾಳೆ ಗಿಡದ ಬುಡದಲ್ಲಿ ಹೇಗಿದೆ ಗೊಬ್ಬರದ ಅಂಶ ಅಂತ ನೋಡಿ. ನಮಗೆ ಕಣ್ಣಲ್ಲಿ ನೋಡಿದಾಗಲೇ ಗೊತ್ತಾಗ್ತದೆ ಸ್ನೇಹಿತರೆ. ಇದನ್ನೇನು ಜಾಸ್ತಿ ಏನೊಂದು ವಿವರಿಸಿ ಹೇಳಬೇಕಂತ ಇಲ್ಲ. ಇನ್ನು ಮುಖ್ಯ ವಿಷಯಕ್ಕೆ ಬರುವುದಾದರೆ ಸ್ನೇಹಿತರೆ, ಅತಿ ಕಡಿಮೆ ಖರ್ಚಲ್ಲಿ ಮಾಡುವಂಥ ಒಂದು ಎಡೆ ಕೃಷಿ ಅಂತ. ಬಾಳೆ ಗಿಡದಲ್ಲಿ ತುಂಬ ವೆರೈಟಿಗಳಿದೆ ನೋಡಿ. ಇದು ಏಲಕ್ಕಿ ಬಾಳೆ ಅಂತ ಹೇಳ್ತಾರೆ, ಅದು ಕಾಣ್ಬೋದು ನಿಮಗೆ ಏಲಕ್ಕಿ ಬಾಳೆ. ನೋಡಿ ಇದು ಇನ್ನೊಂದು ರೀತಿಯ ಬಾಳೆ, ಇದಕ್ಕೆ ಮೈಸೂರು ಬೂದಿ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಇದು ರಸಬಾಳೆ ವೆರೈಟಿ. ಹಾಗೆಯೇ ಇದು ನೋಡಿ ಸ್ನೇಹಿತರೆ, ಇದಕ್ಕೆ ಮೈಸೂರು ಬಾಳೆ ಅಂತ ಹೇಳ್ತಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ವೆರೈಟಿಯ ಬಾಳೆ ಗಿಡಗಳಿದೆ. ಎಲ್ಲವನ್ನು ನಾವು ಹಾಕ್ಬೋದು ತೋಟಕ್ಕೆ, ಆಗ ನಮಗೆ ವಿಧ ವಿಧದ ಹಣ್ಣುಗಳು ಸಿಗ್ತದೆ. ವಿಧ ವಿಧದ ಬಾಳೆ ಗಿಡಗಳನ್ನು ನಾಟಿ ಮಾಡಿದ್ದೇವೆ ಅಂತ ಹೇಳುವ ಒಂದು ಮನಸ್ಸಿಗೆ ಒಂದು ಖುಷಿ ಕೂಡ ಇರ್ತದೆ ಸ್ನೇಹಿತರೆ. ನೋಡಿ ಎಷ್ಟು ಗುಣಮಟ್ಟದ ನೇಂದ್ರಕಾಯಿ ಬಿಟ್ಟಿದೆ ಅಂತ ನೋಡಿ. ಇದಕ್ಕೆ ಕಡಿಮೆ ಅಂತ ಹೇಳಿದ್ರು ಕೆಜಿಗೆ 40 ರಿಂದ 50 ರೂಪಾಯಿ ಇರ್ತದೆ ಸ್ನೇಹಿತರೆ. ಅಲ್ಲಿ ನಿಮಗೆ ಒಂದು ಕಾಣಬಹುದು, ಅದು ಚಂದ್ರಬಾರೆ ಅಂತ, ಕೆಂಪಗಿನ ಬಾರೆ ಹಣ್ಣು, ಒಳ್ಳೆಯ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಬಾಳೆ. ಆ ಬಾಳೆ ಔಂಡ ಬಾಳೆ ಅಂತ ಹೇಳ್ತಾರೆ. ಅಂದರೆ ಅದರಿಂದ ಪಲ್ಯವನ್ನು ತಯಾರಿಸ್ತಾರೆ. ಅದು ಪಲ್ಯಕ್ಕೆ ಅಂತಲೇ ಸೂಕ್ತವಾಗಿರುವಂತಹ ಒಂದು ತಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಗಿಡ್ಡ ಜಾತಿಯ ತಳಿ ಇದೆ, ಅಂದರೆ ಪಚ್ಚೆ ಬಾಳೆ. ಇದು ಎಷ್ಟು ನೆರಳಿದ್ರೂ ಕೂಡ ಇದು ಜಾಸ್ತಿ ಎತ್ತರಕ್ಕೆ ಬೆಳೆಯುವುದೇ ಇಲ್ಲ. ಹಾಗಾಗಿ ಗಾಳಿಗೆ ಮಗುಚಿ ಬೀಳುವ ಸಾಧ್ಯತೆ ಕೂಡ ತುಂಬ ಕಮ್ಮಿ ಇರ್ತದೆ ಸ್ನೇಹಿತರೆ. ನನ್ನ ತೋಟದಲ್ಲಿ ತುಂಬ ವಿಧದ ಬಾಳೆಗಳನ್ನು ನೀವು ನೋಡಿದ್ರಿ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ವಿಧ ವಿಧದ ರುಚಿಯ ಬಾಳೆಹಣ್ಣುಗಳು ಸಿಕ್ಕಿದ ಅಂತ ಆಗ್ತದೆ. ನಮಗೂ ಕೂಡ ಒಂದೇ ರೀತಿಯ ಹಣ್ಣುಗಳನ್ನು ತಿಂದು ಬೋರ್ ಆಗೋದು ತಪ್ತದೆ. ಅಷ್ಟೇ ಅಲ್ಲದೆ ಪ್ರತಿ ಗಿಡದಲ್ಲೂ ಕೂಡ ಅದರದ್ದೇ ಆದ ಒಂದು ವಿಭಿನ್ನ ಗುಣಲಕ್ಷಣಗಳು ಇರ್ತದಲ್ಲ. ಮಣ್ಣಿಗೂ ಕೂಡ ಬೇಕಾದಂತಹ ವೆರೈಟಿ ಪೋಷಕಾಂಶಗಳು ಸಿಗ್ಬೋದಲ್ಲ ಜೀವಿಗಳಿಗೆ ಕೂಡ ಅದರ ಎಲೆಗಳಿಂದ. ಹಾಗೆ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು, ಈ ಬಾಳೆಯನ್ನು 2-3 ದಿನದ ಹಿಂದೆ ಕಡ್ದದಷ್ಟೇ. ಅಡಿಕೆ ತೋಟದ ಒಳಗಡೆ ಸಾಕಷ್ಟು ಜಾಗ ಇರೋ ಕಾರಣ ವಿಧ ವಿಧದ ಬಾಳೆಗಳನ್ನು ನಾಟಿ ಮಾಡಿದರೆ ನಮಗೆ ಪದೇ ಪದೇ ಹಣನೂ ಸಿಗುವ ಸಾಧ್ಯತೆ ಇರ್ತದೆ. ಅಂದರೆ ಈಗ ಹೆಚ್ಚು ಕಡಿಮೆ ಒಂದು ಬಾಳೆಗೊನೆಯಿಂದ ಕಡಿಮೆ ಅಂತ ಹೇಳಿದರೂ ಒಂದು 200-300 ರೂಪಾಯಿ ನಮಗೆ ಆದಾಯ ಖಂಡಿತ ಬಂದೇ ಬರ್ತದೆ ಸ್ನೇಹಿತರೆ, ದಿನಕ್ಕೊಂದು ಬಾಳೆ ಗಿಡ ನೆಡುವುದು ಅಂತ. ನಮಗೆ 365 ದಿನದಲ್ಲಿ 365 ಬಾಳೆ ಗಿಡ ನಮ್ಮ ತೋಟದಲ್ಲಿ ಇದ್ದರೆ ನಮಗೆ ದಿನಕ್ಕೊಂದು ಗೊನೆ ಕೂಡ ಸಿಗ್ತದೆ ಸ್ನೇಹಿತರೆ. ಮುಂದಿನ ವರ್ಷದಿಂದ ನಮಗೆ ಪ್ರತಿದಿನವೂ ಒಂದು ಗೊನೆಯನ್ನು ಕಡಿದು ಮಾರಾಟ ಮಾಡ್ಬೋದು. ಅದರ ತ್ಯಾಜ್ಯಗಳು ಅತಿ ಹೆಚ್ಚು ತ್ಯಾಜ್ಯ ಬರ್ತದೆ ನೋಡಿ. ಇಲ್ಲಿ ಒಂದು ಬಾಳೆ ನೆಟ್ಟ ಕಾರಣ ಇಲ್ಲಿ ಎಷ್ಟೆಲ್ಲ ತ್ಯಾಜ್ಯಗಳಿದೆ ಅಂತ ನೋಡಿ. ಇದೆಲ್ಲ ನಮ್ಮ ಜೀವಿಗಳಿಗೆ ಆಹಾರವಾಗಿ ಸಿಗ್ತದಲ್ಲ. ಹೀಗೆ ಸ್ನೇಹಿತರೆ, ಕೃಷಿ ಅಂತ ಹೇಳಿದರೆ ಸುಮ್ಮನೆ ನಾವು ಕೇವಲ ಎಲ್ಲಿ ನೋಡಿದರೂ ಅಲ್ಲಿ ಅಡಿಕೆ ಮಾತ್ರ ನೆಟ್ಟುಕೊಂಡು ಅದರಲ್ಲಿ ಮಣ್ಣನ್ನು ಬರಡು ಮಾಡಿಕೊಂಡು ಜಮೀನಲ್ಲಿರುವ ಜೀವಿಗಳಿಗೆ ಆಹಾರ ಇಲ್ಲದೆ ಅದು ಎರೆಹುಳಗಳು ಕಡ್ಡಿ ಅಂತಾಗಿರ್ತದೆ. ಇದ್ದರೂ ಕೂಡ ಕೆಲವರ ತೋಟದಲ್ಲಿ ಕಳೆಗಳೆಲ್ಲ ಇಲ್ಲದಿದ್ದರೆ ಅಲ್ಲಿರುವ ಎರೆಹುಳಗಳು ಹೇಗಿರ್ಬೋದು, ಅದಕ್ಕೆ ಊಟ ಇಲ್ಲದೆ ಅದು ಹೇಗಿರ್ಬೋದು ಆಲೋಚನೆ ಮಾಡಿ. ನಿಮ್ಮ ತೋಟದಲ್ಲಿರುವ ಎರೆಹುಳಗಳು ದಷ್ಟಪುಷ್ಟವಾಗಿರಬೇಕು ಸ್ನೇಹಿತರೆ. ದಷ್ಟಪುಷ್ಟ ಆಗಿರಬೇಕಾದ್ರೆ ಏನಾಗಬೇಕು, ಅದಕ್ಕೆ ಆಹಾರ ಸಿಗಬೇಕು ವಿಧ ವಿಧದ. ಹಾಗೆ ನಾವು ಇಲ್ಲಿ ಎರೆಹುಳವನ್ನು ಸಾಕುವುದು. ನಾನು ಯಾವುದೇ ಕಾರಣಕ್ಕೂ ನನ್ನ ಅಡಿಕೆ ತೋಟವನ್ನು ನಾನು ಸಾಕಣೆ ಮಾಡುವುದಿಲ್ಲ, ಅದರ ಗೋಜಿಗೆ ಹೋಗುವುದಿಲ್ಲ. ಅದು ರೋಗ ಬಂದರೂ ಬರಲಿ ಅಥವಾ ಅದರಲ್ಲಿ ಇಳುವರಿ ಬಂದರೂ ಬರಲಿ, ನಾನು ಮಾಡಿದ್ದೇನು ಮೊದಲನೇ ಹಂತದಲ್ಲಿ ಒಳ್ಳೆಯ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿ ನಾಟಿ ಮಾಡಿದ್ದೇನೆ. ಆಮೇಲೆ ಅದರ ವಿಷಯಕ್ಕೆ ನಾನು ಹೋಗ್ತಾನೇ ಇಲ್ಲ ಸ್ನೇಹಿತರೆ. ಕೇವಲ ಅಡಿಕೆ ಆದಾಗ ಅದನ್ನು ಹೆಕ್ಕುವುದು, ಒಣಗಿಸುವುದು, ಮಾರುವುದು ಅಷ್ಟೇ ಅಲ್ಲದೆ ಬಿತ್ತನೆ ಬೀಜಕ್ಕೂ ತುಂಬ ಕೊಟ್ಟಿದ್ದೇನೆ. ಒಳ್ಳೆಯ ಆದಾಯ ಕೂಡ ಬಂದಿದೆ ಸ್ನೇಹಿತರೆ ಅದರಿಂದ. ಇದು ಸ್ನೇಹಿತರೆ ನಾವು ಮಾಡಬೇಕಾದ ವಿಷಯ. ಅಂದರೆ ನಾವು ಅಡಿಕೆ ಕೃಷಿಯ ಬಗ್ಗೆ ಜಾಸ್ತಿ ತಲೆಕೆಡಿಸುವಂಥ ಅಗತ್ಯ ಇಲ್ಲ. ನಾವು ಮಾಡಬೇಕಾದ್ದೇನು, ನಮ್ಮ ಜಮೀನನ್ನು ಭರ್ತಿ ಮಾಡಿಬಿಡುವುದು ಅಷ್ಟೇ. ಇಲ್ಲಿರುವ ಜಮೀನನ್ನು ಮಣ್ಣನ್ನು ನೀವು ಗಮನಿಸಿ, ನೀವು ಹೇಗಿದೆ ಅಂತ. ಕೇವಲ ನೋಡಿ, ಈ ಬೆರಳಿನಲ್ಲಿ ನೋಡಿ ಗಮನಿಸಿ, ಇಡೀ ನೋಡಿ ನನ್ನ ಇಡೀ ಬೆರಳು ಹೋಗಿದೆ ಮಣ್ಣಿನೊಳಗಡೆ ನೋಡಿ, ಕಾಣ್ಬೋದು ನಿಮಗೆ. ಅಂದರೆ ಅರ್ಥ ಏನಿದು, ಈ ಜೀವಿಗಳು ಎರೆಹುಳಗಳೆಲ್ಲ ಅಷ್ಟು ಮಣ್ಣನ್ನು ಲೂಸು ಮಾಡಿಕೊಟ್ಟಿದೆ. ಹೀಗೆ ಮಾಡುವಾಗ ಏನಾಗ್ತದೆ, ಅಡಿಕೆ ಗಿಡದ ಬೇರುಗಳು ಸರಾಗವಾಗಿ ಇದರೊಳಗಡೆ ಹರಿಯುತ್ತದೆ, ಬೆಳೀತದೆ. ಪೋಷಕಾಂಶ ಬೇಕಾದಷ್ಟು ಈ ಮಣ್ಣಿನಲ್ಲಿ ಸಿಗ್ತದೆ ಸ್ನೇಹಿತರೆ. ನೀವು ಅಂಗಡಿಯಿಂದ ತಂದು ಹಾಕುವ ವೇಸ್ಟೇಜ್ನಿಂದ ಗೊಬ್ಬರ ಅಲ್ಲ, ಇದು ನಾವು ತಿಳ್ಕೊಳ್ಬೇಕಾದ್ದು. ಹೀಗೆ ಮಾಡಿದರೆ ಮಾತ್ರ ಅದು ಕೃಷಿಯಲ್ಲಿ ಒಂದು ಅಡಿಕೆಗೆ ಭವಿಷ್ಯದಲ್ಲಿ 100 ರೂಪಾಯಿ ಆದರೂ ನಿಮ್ಗೆ ಏನು ಟೆನ್ಷನ್ ಇಲ್ಲ, ತಲೆ ಬಿಸಿ ಇಲ್ಲ. ಬೇಕಾದಷ್ಟು ನಾವು ಗಿಡಗಳನ್ನು ನಾಟಿ ಮಾಡ್ಬೋದು ವಿಧ ವಿಧದ್ದು. ಕೇವಲ ಬಾಳೆ ಅಂತಲ್ಲ, ಕಡಿಮೆ ಖರ್ಚಿನಲ್ಲಿ ಆಗುವ ಕೃಷಿಯಲ್ಲಿ ಮುಖ್ಯವಾಗಿ ಬರುವುದು ಬಾಳೆ. ನೀವು ನರ್ಸರಿಯಿಂದ ತರುವುದಾದರೂ ಒಂದು ಗಿಡಕ್ಕೆ 20 ರೂಪಾಯಿಗೆ ಸಿಗ್ತದೆ, ಯಾವುದೇ ರೀತಿಯ ಗಿಡಗಳು ಕೂಡ. ಇಲ್ಲದಿದ್ದರೆ ನೆರೆಕರೆಯವರಿಂದಲೂ ಕಂದುಗಳನ್ನು ತಂದು ನಾವು ನಾಟಿ ಮಾಡ್ಬೋದು. ಒಮ್ಮೆ ಒಂದು ಸಲ ನಾಟಿ ಮಾಡಿದರೆ ಮತ್ತೆ ನಿಮಗೆ ನಿರಂತರವಾಗಿ ಅದರಿಂದಲೇ ಕಂದುಗಳು ಬರ್ತದೆ. ಇಲ್ಲೊಂದು ನಾನು ಗಿಡ ನಾಟಿ ಮಾಡಿದ್ದೇನೆ, ಇದು ನನ್ನ ತೋಟದಲ್ಲಿರುವ ಕಂದುಗಳಿಂದಲೇ ನಾನು ಎಬ್ಬಿಸಿ
ನಾಟಿ ಮಾಡೋದು. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನಮಗೆ ಫುರ್ಸೋತು ಇರುವಾಗ ಅದನ್ನೇ ಒಂದು ದೊಡ್ಡ ತಲೆಬಿಸಿ ಅಂತ ಮಾಡಿಕೊಂಡು ನಾಟಿ ಮಾಡೋದಲ್ಲ ಸ್ನೇಹಿತರೆ. ನಮಗೆ ಸಮಯ ಇದ್ದಾಗ ಕಂದುಗಳನ್ನು ಎಬ್ಬಿಸಿ 4 ಅಡಿಕೆ ಮಧ್ಯಕ್ಕೆ ನಡ್ತಾ ಬಂದರೆ ನಮಗೂ ಒಂದು ಒಳ್ಳೆಯ ಹವ್ಯಾಸ ಆದಂತಾಗ್ತದೆ. ಅಲ್ಲದೆ ತೋಟಕ್ಕೂ ಒಂದು ಒಳ್ಳೆಯ ಗೊಬ್ಬರವನ್ನು ಮಾಡಿಕೊಟ್ಟಂತಾಗ್ತದೆ. ನೋಡಿ, ಕೊಕ್ಕೆ ಗಿಡಗಳನ್ನು ನಾಟಿ ಮಾಡಿದ್ದೇನೆ. ಎಷ್ಟು ಸಣ್ಣ ಗಿಡದಲ್ಲಿ ಕಾಯಿಗಳು ಬಿಟ್ಟಿದೆ ಅಂತ ನೋಡಿ ನೀವು. ಇದು ಸ್ನೇಹಿತರೆ, ಇದರಲ್ಲಿರುವ ತ್ಯಾಜ್ಯಗಳು ನೋಡಿ ಎಲ್ಲ ಬಿದ್ದಿದೆ, ಗೊಬ್ಬರ ಆಗಿದೆ, ಮಣ್ಣಿನಲ್ಲಿ ಸಾಕಷ್ಟು ಗೊಬ್ಬರ ಆಗಿದೆ ನೋಡಿ. ಇದು ನೋಡಲಿಕ್ಕೆ ಒಂದು ಖುಷಿ. ನಾವೊಂದು ಬೇರೆಯವರಿಗಿಂತ ಒಂದು ವಿಭಿನ್ನ ರೀತಿಯಲ್ಲಿ ಕೃಷಿ ಮಾಡಿದ್ದೇವೆ ಅಂತ ಹೇಳಿ ಒಂದು ಖುಷಿ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರದ ಅಂಶ ಇಲ್ಲ ಅಂತ ಹೇಳೋದು ಒಂದು ಖುಷಿ. ಅಷ್ಟೇ ಅಲ್ಲದೆ ಸಾಕಷ್ಟು ಅಡಿಕೆ ಇಳುವರಿ ಬರ್ತಾ ಇದೆ ಅಂತ ಹೇಳೋದು ಕೂಡ ಒಂದು ಖುಷಿ ಸ್ನೇಹಿತರೆ. ಅಂದರೆ ನಾನು ತುಂಬ ತೋಟ ನೋಡಿದವರಿಗೆ ಒಂದೇ ತಲೆಬಿಸಿ ಏನಂತ ಹೇಳಿದರೆ, ರಾಸಾಯನಿಕ ಹೊಡಿತಾರೆ, ಏನೇನು ಮಾಡ್ತಾರೆ, ಸರ್ಕಸ್ ಮಾಡ್ತಾರೆ. ಆ ರಾಸಾಯನಿಕದ ಅಂಶ ಅವರ ಶರೀರಕ್ಕೆ ಸೇರಿಕೊಳ್ಳೋದಿಲ್ವ, ಅದನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ಮೊದಲನೇದಾಗಿ ನಾವು ರಾಸಾಯನಿಕ ಮದ್ದನ್ನು ಸಿಡಿಯುವುದು ಸುಲಭ, ಆದರೆ ನಾವು ಆಲೋಚನೆ ಮಾಡಲಿಲ್ಲಲ್ವ ಇಷ್ಟವರೆಗೆ. ನಾವು ರಾಸಾಯನಿಕ ಮದ್ದನ್ನು ಸಿಂಪಡಣೆ ಮಾಡಿದಾಗ ಮೊದಲನೇ ಏಟು ಯಾರಿಗೆ ಬೀಳ್ತದೆ? ಅದರ ಏಟು ನಮ್ಮ ಶ್ವಾಸಕೋಶಕ್ಕೆ ಬರ್ತದಲ್ವ, ನಮ್ಮ ಶರೀರಕ್ಕೆ ಬರ್ತದಲ್ವ, ಯಾರಾದರೂ ಆಲೋಚನೆ ಮಾಡಿದ್ದಾರಾ? ಹಾಗಾಗಿ ನೋಡಿ, ಇಲ್ಲಿ ನಾನು ರಾಸಾಯನಿಕ ಸಿಂಪಡಣೆ ಮಾಡ್ತಿಲ್ಲ, ಆದರೂ ನನಗೆ ಏನು ಇನ್ನು ನೋಡಿ, ಕಳೆದ ವರ್ಷದ ಅಡಿಕೆ ಇಳುವರಿಯನ್ನು ಹೆಚ್ಚಿನ ಗಿಡದಲ್ಲಿ ನೀವು ನೋಡಿದ್ದೀರಿ. ಇನ್ನು ಅದೇ ಗಿಡದಲ್ಲಿ ನೋಡಿ, ಇನ್ನು ಬರುವ ವರ್ಷಕ್ಕೂ ನನಗೆ ಸಾಕಷ್ಟು ಹಿಂಗಾರಗಳು ಬಂದಿದೆ, ಒಳ್ಳೆಯ ಗುಣಮಟ್ಟದಲ್ಲಿದೆ, ಒಳ್ಳೆಯ ಇಳುವರಿ ಬರ್ಬೋದಂತ ಒಂದು ಲೆಕ್ಕಾಚಾರ ಬರ್ತದೆ. ಯಾಕೆ ಬರ್ತದೆ ಅಂತ ಹೇಳಿದರೆ, ನಾನು ನಿಜವಾಗಿ ಇಳುವರಿಯನ್ನು ನೋಡುವುದಿಲ್ಲ ಸ್ನೇಹಿತರೆ, ಆದರೆ ಈ ವಿಡಿಯೋ ನೋಡುವವರಿಗೆ ಆದರೂ ತೋರಿಸಬೇಕಾಗ್ತದೆ. ಯಾಕಂತ ಹೇಳಿದರೆ, ಈ ರೀತಿಯಲ್ಲಿ ಕೃಷಿ ಮಾಡಿದರೆ ಇಳುವರಿ ಬರ್ತದೆ ಇಲ್ಲವೋ ಅಂತ ಸಾಕಷ್ಟು ಜನರಿಗೆ ಸಂಶಯ ಇರ್ತದೆ. ಹಾಗಾಗಿ ಕೆಲವು ಸಲ ನಾನು ವಿಡಿಯೋದಲ್ಲಿ ಪದೇ ನನ್ನ ಅಡಿಕೆಯಲ್ಲಿ ಇಳುವರಿ ಆಗಿದೆ ಹೀಗೆ ಅಂತ ಹೇಳಲೇಬೇಕಾಗ್ತದೆ, ತೋರಿಸಲೇಬೇಕಾಗ್ತದೆ. ಇಲ್ಲದಿದ್ದರೆ ಜನರಿಗೆ ಧೈರ್ಯ ಬರುವುದಿಲ್ಲ. ನಾನು ಇಲ್ಲಿ ಯಾವುದೇ ರೀತಿಯ ಗೊಬ್ಬರ ಕೊಡ್ತಾ ಇಲ್ಲ, ಏನೂ ಕೆಲಸ ಕಾರ್ಯ ಮಾಡೋದಿಲ್ಲ, ಬೇರೆ ಗಿಡಗಳನ್ನು ನಾಟಿ ಮಾಡಿಯೇ ತೋರಿಸ್ತಾ ಇರೋದು. ಹಾಗೆ ಜನರಿಗೆ ಸ್ವಲ್ಪ ಹೆಚ್ಚಿನವರಿಗೆ ಏನು ಮನಸ್ಸಿನಲ್ಲಿ ಇರೋದು, ಈ ರೀತಿಯ ಗಿಡಗಳನ್ನೆಲ್ಲ ನಾಟಿ ಮಾಡಿದರೆ ಮಣ್ಣಿನಲ್ಲಿರುವ ಗೊಬ್ಬರವನ್ನು ಅದು ತಿಂತದೆ ಅಂತಲೂ ಗೊತ್ತಿರೋದು. ಹಾಗಾಗಿ ನಾನು ಪದೇ ಬೇರೆ ವಿಡಿಯೋಗಳಲ್ಲಿ ಈ ಬಗ್ಗೆ ಅಡಿಕೆ ಗಿಡವನ್ನು ತೋರಿಸಿ ಕೂಡ, ಅಂದರೆ ಅಡಿಕೆ ಇಳುವರಿಯನ್ನು ತೋರಿಸಿ ಕೂಡ ನಾನು ವಿಡಿಯೋ ಮಾಡಬೇಕಾಗ್ತದೆ. ಆದರೆ ನಾನು ಯಾವುದೇ ಕಾರಣಕ್ಕೂ ನೋಡೋದಿಲ್ಲ. ನೋಡಿ, ಇಲ್ಲೊಂದು ಕೊಕ್ಕೋ ಗಿಡ ಕೇವಲ 2.5 ವರ್ಷ ಆದ್ದು ನೋಡಿ, ಇದರ ಬುಡದಿಂದಲೇ ಕೊಕ್ಕ ಬರ್ತಾ ಇದೆ ನೋಡಿ, ಕೇವಲ 2.5 ವರ್ಷ ಪ್ರಾಯದ್ದು. ನಾನು ನಾಟಿ ಮಾಡದೇ ಇರ್ತಿದ್ರೆ ನೋಡಿ, ಖುಷಿ ಆಗ್ತದೆ ಸ್ನೇಹಿತರೆ ನೋಡುವಾಗ. ಯಾಕಂತ ಹೇಳಿದರೆ, ಇದು ನನಗೆ ಮಾರಿ ಹಣ ಮಾಡುವಂತ ಅಲ್ಲ, ಇದನ್ನು ನೋಡುವ ಒಂದು ಕಣ್ಣಲ್ಲಿ ಖುಷಿ ಪಡುವ. ಅಷ್ಟೇ ಅಲ್ಲದೆ ಇದರ ಹಣ್ಣು ಬಿದ್ದಾಗ ಅಥವಾ ಹಣ್ಣು ಯಾರಿಗಾದರೂ ಬೇಕಿದ್ರೆ ಕೊಡುವ, ಮಾರುವ, ಅಥವಾ ನಾವೇ ಹೀಗೇ ಫ್ರೀಯಾಗಿ ಕೊಡುವ, ಅಲ್ಲ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡುವ, ಒಂದು ಖುಷಿ ಸ್ನೇಹಿತರೆ ಅಷ್ಟೇ. ಇದರಿಂದ ಹಣವೂ ಸಿಗ್ತದೆ ನನಗೆ ಗೊತ್ತಿದೆ, ಆದರೆ ಎಲ್ಲವನ್ನು ಹಣದ ಉದ್ದೇಶದಿಂದಲೇ ನೋಡುವುದಂತೂ ಅಲ್ಲ. ಕೃಷಿ ಅಂತ ಹೇಳಿದರೆ ಅಷ್ಟೇ, ನಾವು ಎಷ್ಟು ಹಣ ಇದ್ರೂ ಅದರಲ್ಲಿ ನೆಮ್ಮದಿಯಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ, ಇಂದಿನ ಕಾಲದಲ್ಲಿ ಎಲ್ಲರೂ ಸಾಲ ಮಾಡಿ ಸೋತು ಸುಣ್ಣಾಗಿರುವವರು ಇರುವವರು. ಹಾಗಾಗಿ ಎಷ್ಟು ಹಣ ಇದ್ದರೂ ಅವ್ರಿಗೆ ಬಡ್ಡಿ ಕಟ್ಟಲಿಕ್ಕೂ ಅದು ಸಾಕಾಗುವುದಿಲ್ಲ ಅಂತ ಇರುವ ಪರಿಸ್ಥಿತಿಯಲ್ಲಿರುವಾಗ, ನಾವು ಸಾಲ ಮಾಡದೆ ಅತಿ ಕಡಿಮೆ ಖರ್ಚಿನಲ್ಲಿ ಹೇಗೆ ಕೃಷಿ ಮಾಡುವುದಂತ ತೋರಿಸುವುದೇ ನನ್ನ ಉದ್ದೇಶ. ಇಲ್ಲಿ ನನ್ನ ದೊಡ್ಡ ಸಾವಿರಾರು ಗಟ್ಟಲೆ ಎಕರೆ ತೋಟದಲ್ಲಿ ನಾನು ಇರುವುದಲ್ಲ, ಕೇವಲ 1,000 ಅಡಿಕೆ ಗಿಡದ ತೋಟ. ಆದರೆ ಆ ತೋಟದಲ್ಲಿ ಒಳ್ಳೆಯ ಆದಾಯದಿಂದ ಕಡಿಮೆ ಖರ್ಚಿನಲ್ಲಿ ನಮ್ಮ ಸಂಪದ್ಭರಿತ ತೋಟವಾಗಿ ಮಾಡಿ, ಅದು ಕೂಡ ಯಾವುದೇ ವಿಷ ಪದಾರ್ಥಗಳನ್ನು ಜಮೀನಿಗೆ ಸೇರಿಸದೆ ಕೃಷಿ ಮಾಡಿ ಯಶಸ್ವಿಯಾಗುವುದು ಹೇಗೆ ಅಂತ ತೋರಿಸೋದೇ ನನ್ನ ಉದ್ದೇಶ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.